ಕ್ಷೀರಸಾಗರದಲ್ಲಿ ಭಗವಂತ ಮಲಗಿರುವ ಸಂದರ್ಭದಲ್ಲಿ ದೇವತೆಗಳೆಲ್ಲ ಆ ಭಗವಂತನ ಬಳಿ ಬಂದು ಸ್ತೋತ್ರ ಮಾಡಿದ್ದಾರೆ. ಆ ದೇವತೆಗಳಲ್ಲಿ ಉತ್ತಮರಾದ ದೇವತೆಗಳು ಬ್ರಹ್ಮದೇವರು. ಅವರು ಸ್ತೋತ್ರ ಮಾಡೋದು ಅಂದರೆ ಒಂದೇ, ಯಾವಾಗಲೂ ಒಂದೇ ಸ್ತೋತ್ರ ಹೇಳ್ತಾರವರು. ಅಪೌರುಷೇಯವಾದ ವೇದದಿಂದ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಪುರುಷ ಸೂಕ್ತದಿಂದ ಭಗವಂತನನ್ನು ಸ್ತೋತ್ರ ಮಾಡಿದ್ದಾರೆ. ಆ ಬ್ರಹ್ಮದೇವರ ಉಳಿದೆಲ್ಲ ದೇವತೆಗಳ ಭಕ್ತಿ ಭಾವದ ಸ್ತೋತ್ರ ಕೇಳಿ ಮೆಚ್ಚಿ ಭಗವಂತ ಹೇಳ್ತಾ ಇದ್ದಾನೆ, ವಸುದೇವನಲ್ಲಿ ಹುಟ್ಟಿ ಅಸುರಾರ ಕೊಲ್ಲುವೆನೆಂದು ವಸುದೆ ಬಾರ ಇಳುಹುವೆನೆಂದು ವಾಸುದೇವನು. ವಸುದೇವನ ಮನೆಯಲ್ಲಿ ನಾನು ಅವತರಿಸಿ ಬರ್ತಾ ಇದ್ದೇನೆ, ಭೂಮಿಯಲ್ಲಿರುವ ದೈತ್ಯರ ಸಂಹಾರವನ್ನು ಮಾಡಿ ಭೂಭಾರ ಹರಣ ಮಾಡ್ತೇನೆ ಅಂತ ಬ್ರಹ್ಮದೇವರಿಗೆ ಭಗವಂತ ಆದೇಶ ಮಾಡಿದ. ಆ ಸಂದರ್ಭದಲ್ಲಿ ಹಾಸಿಗೆಯಾಗಿ ಇರುವ ಶೇಷದೇವರನ್ನೇ ಕರೆದು ಜ್ಯೇಷ್ಠನಾಗಿ ಮುಂಚೆ ಅವತರಿಸು ಎಂದನು. ಭಗವಂತ ಶೇಷದೇವರಿಗೆ ಆಜ್ಞಾಪಯಾಮಾಸ, ಆಜ್ಞೆ ಮಾಡಿದ್ದಾನೆ, ನಾನು ಬರುವ ಮೊದಲೇ ನೀನು ಹೋಗು ಅಂತ. ಯಾವಾಗಲೂ ಹಾಗೆ ದೊಡ್ಡ ದೊಡ್ಡ ಜನ, ಸ್ವಾಮಿಗಳೇ ಮೊದಲಾದವರು ಎಲ್ಲಿಯಾದರೂ ಹೋಗಬೇಕಾದ್ರೆ ಅವರೇ ಮೊದಲು ಹೋಗಲ್ಲ, ಅವ್ರ ಕಡೆಯವರೆಲ್ಲ ಮೊದಲು ಹೋಗ್ತಾರೆ. ಕಡೆಯಲ್ಲಿ ಹೋಗೋರು ಸ್ವಾಮಿಗಳು, ಅವ್ರ ಕಡೆಯವರೆಲ್ಲ ಹೋಗಬೇಕು ಅಲ್ವಾ. ಸ್ವಾಮಿಗಳೇ ಮೊದಲು ಕೂತ್ಕೊಂಡ್ಬಿಟ್ರೆ ನೀರು ಕಾಯಿಸೋರು ಯಾರು, ದೇವ್ರ ಪೆಟ್ಟಿಗೆ ಇಡೋರು ಯಾರು? ಹೇಗೋ ಹಾಗೆ ಭಗವಂತನ ದಾಸರಾದ ಶೇಷದೇವರು ಮೊದಲಿಗೆ ಹೋಗಿದ್ದಾರೆ. ಅದಿತಿ ಕಾಶ್ಯಪಾರು ಮರುತ ಗಂಧರ್ವರು ಸನಕಾದಿ ಯೋಗಿಗಳು ಜನಿಸಿರೆಂದನು. ಅದಿತಿ ಕಶ್ಯಪರಿಗೆ ಹೇಳಿದ್ದಾನೆ, ಅವರೇ ಮುಂದೆ ವಸುದೇವ ದೇವಕಿಯಾಗಿ ಅವತಾರ ಮಾಡಿದ್ದಾರೆ. ಅನೇಕ ಜನ ಮರುದೇವತೆಗಳು ಕೃಷ್ಣನ ಸ್ನೇಹಿತರಾಗಿ ಗಂಧರ್ವರು ಅವತಾರ ಮಾಡಿದ್ದಾರೆ. ಕೃಷ್ಣಾವತಾರ ಕಾಲಕ್ಕೆ ಕೃಷ್ಣ ಅವತಾರ ಮಾಡ್ತಾನೆ ಅಂತ ಗೊತ್ತಾಗಿದ್ದೇ ತಡ, ಎಲ್ಲ ದೇವತೆಗಳು ಬಂದು ಟೋಕನ್ ತೊಗೊಂಡು ಹೋಗ್ಬಿಟ್ರು, ನಮಗೊಂದು ಅವತಾರಕ್ಕಿರಲಿ ನಮಗೊಂದಿರಲಿ ಅಂತ. ಈ ಋಷಿಗಳು ಮುನಿಗಳಲ್ಲಿ ಕೆಲವರು ಕಣ್ಣು ಮುಚ್ಕೊಂಡು ದೇವ್ರ ಧ್ಯಾನ ಮಾಡ್ತಿದ್ದರು. ಅವರಲ್ಲಿ ಸನಕಾದಿಗಳು ಸ್ವಲ್ಪ ಲೇಟ್ ಆಯಿತು. ಅವರು ಬಂದು ಕೇಳಿದ್ರಂತೆ, ನಾವು ಯಾವುದು ಏನು ಅವತಾರ ಮಾಡಬೇಕು, ಕೃಷ್ಣನ ಪಕ್ಕದ ಮನೆಯ ಕೃಷ್ಣನ ಹಿಂದಿನ ಮನೆಯ ಏನು ಕೆಲಸ ನಮಗೆ ಅಂತ. ಅವ್ರು ಯಾರ್ಯಾರು ಅಲಾಟ್ ಮಾಡ್ತಿದ್ರು ಅವ್ರು ಹೇಳಿದ್ರು, ಇಲ್ಲೆಲ್ಲ ಮುಗಿದೋಗಿದೆ, ಈಗ ಯಾವುದೂ ಉಳಿದಿಲ್ಲ ಅಂತ. ಅದಕ್ಕೆ ಅವ್ರು ಕೇಳಿದ್ರಂತೆ, ಕೃಷ್ಣ ಮೇಯಿಸುವ ದನಗಳಾಗಿ ನಾವು ಹುಟ್ಟುತ್ತೇವೆ, ನಮಗೆ ದನಗಳ ಪೋಸ್ಟ್ ಕೊಡಿ ಅಂತ. ನಾವು ನೋಡಿ ಯಾವಾಗಲಾರು ತುಂಬ ಸಿಟ್ಟು ಬಂದಾಗ ಮಕ್ಕಳನ್ನು ಬೈಯುವಾಗ ಎಲ್ಲಿಯಾದರೂ ದನ ಕಾಯ್ಲಿಕ್ಕೆ ಹೋಗು ಅಂದರೆ ದನ, ಅವನೊಳ್ಳೆ ದನ ಹೀಗೆತ್ತೀವಿ. ಆದರೆ ಯಾರು ಬ್ರಹ್ಮದೇವರ ಮಾನಸ ಪುತ್ರರೋ, ಯಾರು ಸದಾ ಕಣ್ತುಂಬ ದೇವರನ್ನೇ ನೋಡ್ತಾರೋ ಅಂಥ ಸನಕಾದಿ ಯೋಗಿಗಳು ಅವರೆಲ್ಲ ಪಶುಗಳಾಗಿ ಜನಿಸಿದಾರು. ಮುನಿಗಳೆಲ್ಲ ಮರವಾಗಿ ಹುಟ್ಟಿದ್ದಾರೆ. ಕೃಷ್ಣ ಓಡಾಡುವ ಸಂದರ್ಭದಲ್ಲಿ ಅವನ ಮೈಮೇಲೆ ಹೊದ್ದ ಶಲ್ಯ ನಮ್ಮ ಮರಕ್ಕೆ ತಾಕಿಬಿಟ್ರೆ ಸಾಕು, ನಾವು ಉದ್ಧಾರ ಆಗ್ಬಿಡ್ತೀವಿ. ಇನ್ನು ಕೆಲವರು ಪಕ್ಷಿಗಳು ಮೃಗಗಳಾಗಿ ಜನಿಸುತ್ತಿದ್ದರು. ಅನಿಮಿಷರೆಲ್ಲ ಗೋಪಾಲಕರಾದರು, ಎಲ್ಲ ದೇವತೆಗಳು ಗೋಪಾಲಕರಾಗಿ ಬಂದಿದ್ದಾರೆ. ಸನಕಾದಿಯೋಗಿಗಳು ಪಶುಗಳಾಗಿ ಜನಿಸಿದಾರು, ತರುವ ಕಾಯುವ ಗೊಲ್ಲನಾದ ಪರಮಾತ್ಮನು. ಸನಕಾದಿಗಳು ಕರುಗಳು ಹಸುಗಳಾಗಿ ಬಂದಾಗ ಇಂತಹ ಸನಕಾದಿಗಳ ರಕ್ಷಕ ನಾನು ಅಂತ ತೋರಿಸ್ಲಿಕ್ಕೆ ಭಗವಂತ ಪಶುಪಾಲನಾಗಿ ಭೂಮಿಯಲ್ಲಿ ಅವತಾರ ಮಾಡಿದ. ವಸುಗಳು ಅಂತ 8 ಜನ ವಸುದೇವತೆಗಳು, ಅದರಲ್ಲಿ ಒಬ್ಬ ದ್ರೋಣ ಅಂತಿದ್ದ. ಅವನು ಬಹಳ ವರ್ಷಗಳ ಕಾಲ ದೇವರ ತಪಸ್ಸು ಮಾಡಿ ದೇವರ ಬಾಲಲೀಲೆ ನೋಡಬೇಕು ಎಂದು ಎನ್ನುತ್ತಾ ದ್ರೋಣನೆಂಬ ವಸುವು ನಂದ ಗೋಪನಾದನು. ಆಗ ಅವನ ಹೆಂಡತಿ ಧರಾದೇವಿ ಕೃಷ್ಣ ಬಾಲಲೀಲೆ ನೋಡಬೇಕು ಎನ್ನುತ್ತಾ ಆಗ ಧರಾದೇವಿ ಯಶೋದೆಯಾದಳು. ಶೂರನಲ್ಲಿ ಕಶ್ಯಪ ವಸುದೇವನಾಗಿ ಜನಿಸಿದಾನು, ದೇನಲ್ಲಿ ಅದಿತಿ ದೇವಕಿಯಾದಳು. ವಾದಿರಾಜ ಶ್ರೀಮಚ್ಚರಣರು, ನೀವು ಮತ್ತೆ ತಾತ್ಪರ್ಯ ಇತ್ಯಾದಿಗಳನ್ನು ಎಲ್ಲಿ ನೋಡ್ಲಿಕ್ಕೆ ಹೋಗಬೇಕಾದ್ದೇ ಇಲ್ಲ,
ಎಲ್ಲ ನಿರ್ದುಷ್ಟವಾದ ಕಥೆಯನ್ನು ಮನಸ್ಸಿನಲ್ಲಿ ಯಾವ ಸಂಶಯಕ್ಕೂ ಎಡೆ ಮಾಡದ ಹಾಗೆ ಅಲ್ಲೇ ಹೇಳ್ತಾ ಹೋಗ್ತಾ ಇದ್ದಾರೆ. ದೇವಕ ಅನ್ನುವವಳ ಮಗಳಾಗಿ ದೇವಕಿ ಅದಿತಿ ದೇವಿ ಅವತಾರ ಮಾಡಿದರೆ, ಶೂರಸೇನ ಅನ್ನುವ ರಾಜನ ಮನೆಯಲ್ಲಿ ಭಗವಂತ ವಸುದೇವ ಅವತಾರ ಮಾಡಿದ್ದಾನೆ. ಕಶ್ಯಪರೇ ವಸುದೇವರಾಗಿ ಬಂದಿದ್ದಾರೆ. ವಸುದೇವ ಹುಟ್ಟಿದ ತಕ್ಷಣ ದೇವತೆಗಳ ವಾದ್ಯ ಜೋರಾಗಿ ಆಯ್ತಂತೆ. ಯಾಕೆಂದರೆ ಮುಂದೆ ದೇವರಿಗೆ ಅಪ್ಪನಾಗುವ ಕೀರ್ತಿ ಪಡೆದ ಮಹಾನುಭಾವ ಹುಟ್ಟಿದ್ದಾನೆ ಅಂತ. ಅದಕ್ಕೆ ಅವನಿಗೆ ಹೆಸರು ಆನಕ ದುಂದುಬಿ ಅಂತ ಹೆಸರು ಬಂತಂತೆ. ವಸುದೇವನಿಗೇನು ಹೆಸರು? ಆನಕ ದುಂದುಬಿ. ದೇವಲೋಕದ ವಾದ್ಯ ಅವನಿಗೆ ಅಲ್ಲಿ ಕೇಳಿಸ್ತಾ ಇದೆ. ಆ ಎಲ್ಲ ಸಂದರ್ಭದಲ್ಲಿ ತಂಗಿಯ ಮದುವೆ ಎಂದು ಸಂಭ್ರಮಗೊಳ್ಳಲು ಬೇಡ, ಕೊಲ್ಲುವಾನು ಆಕೆ ಕಂದ ನಿನ್ನನು. ಇಷ್ಟೆಲ್ಲ ಆದಮೇಲೆ ಮುಂದೆ ಈ ವಸುದೇವ ದೇವಕಿಯರಿಗೆ ವಿವಾಹ ಉತ್ಸವ ನಡೀತಾ ಇದೆ. 4 ಬೀದಿಯಲ್ಲಿ ಕಂಸ ಅನೇಕ ಸಂಭ್ರಮಾದಿ ಮೆರೆಸೆ. ತನ್ನ ತಂಗಿ ಮದುವೆ ಅಂಥೇಳಿ ಎಲ್ಲೆಲ್ಲಿ ಸರ್ಕಲ್ಗಳಿದೆ ಅಲ್ಲೆಲ್ಲ ಸಾರೋಟಲ್ಲಿ ತಂಗಿ ಗಂಡಂದು ಮದುವೆದು ಮೆರವಣಿಗೆ. ಆ ಮೆರವಣಿಗೆ ರಥ ಬಂಗಾರದ್ದು. ರಥದಲ್ಲಿ ಸಾರಥಿ ಕೆಲಸದವರಲ್ಲ, ಸ್ವತಃ ತಾನೇ ಕೂತಿದ್ದ ಕಂಸ. ಅವನಿಗೆ ತಂಗಿ ಮದುವೆ ಮುಖ್ಯ ಅಲ್ಲರಿ, ಈ ಎಲ್ಲ ಪ್ರೋಗ್ರಾಮ್ ಮಾಡಿಸಿದ್ದು ನಾನು ಅಂತ ಜನಕ್ಕೆ ಗೊತ್ತಾಗಬೇಕು. ತುಂಬ ಜನ ಸೇವೆ ಕೊಡೋದು ಯಾಕೆ ಅಂದರೆ ದೇವರು ಪ್ರೀತನಾಗಲಿ ಅಂತಲ್ಲ. ಆ ಬೋರ್ಡಲ್ಲಿ ನಮ್ಮ ಹೆಸರು, ಅವ್ರಿಗೆ ಸೇವೆ ಮಾಡಿದ್ರೆ ಮಾಡಿ ಬಿಟ್ಟರೆ ಬಿಡಿ, ನಮ್ಮ ಹೆಸರೇ ಅದೇ ದೊಡ್ಡ ಗಲಾಟೆ ರೀ. ದೇವ್ರು ನಗುತ್ತಿರ್ತಾನೆ, ನೀನು ನನ್ನ ಪ್ರೀತಿಗೋಸ್ಕರ ಕೊಟ್ಟಿಲ್ಲ, ಬೋರ್ಡಲ್ಲಿ ನಿನ್ನ ಹೆಸರಿಗೋಸ್ಕರ ಕೊಟ್ಟಿದೆಯಾ. ಕುರುವತೆ ಕರ್ಮ ಯತ್ ಪ್ರೀತಯೇ ಸಜ್ಜನಾ. ಎಲ್ಲ ಕೆಲಸವನ್ನು ಭಗವಂತನ ಪ್ರೀತಿಗಾಗಿ ಮಾಡಬೇಕೇ ವಿನಃ ಅದರ ಹಿನ್ನೆಲೆಯಲ್ಲಿ ಮತ್ತೊಂದು ಕಾಮನೆ ಇದ್ದರೆ ಭಗವಂತ ಪ್ರೀತನಾಗಲಾರ. ಈ ಕಂಸ ಇಷ್ಟು ದೊಡ್ಡ ವಿವಾಹ, ಒಳ್ಳೆ ದಂಪತಿಗಳು ಕಶ್ಯಪ ಅದಿತಿ, ವಸುದೇವ ದೇವಕಿ, ಕೃಷ್ಣನಿಗೆ ತಂದೆ ತಾಯಿ ಆಗುವಂತಹ ಯೋಗ್ಯರಿಗೆ ವಿವಾಹ ಮಾಡಿಸಿದ್ದಾನೆ. ಉತ್ತಮರಾದ ಕಶ್ಯಪರಿಗೆ ಕನ್ಯಾದಾನ ಮಾಡಿದ್ದಾನೆ. ಸಾವಿರ ಬಳುವಳಿ, 14,000 ಚತುಶ್ಶತಂ ಪಾರಿಬರ್ಹಂ ಭಾಗವತ ವರ್ಣನೆ ಮಾಡುತ್ತೆ. 14,000 ಪ್ರೆಸೆಂಟೇಷನ್ ಕೊಟ್ಟಂತೆ, ಬೇರೆ ಇಷ್ಟೆಲ್ಲ ಕೊಟ್ಟಿದ್ದಾನೆ. ಒಂದು ಮಾತಿಲ್ಲ, ಕೃಷ್ಣಾರ್ಪಣ ಮಸ್ತು ಅಂತ. ಅದೇ ಭಾಗವತ ಹೇಳುತ್ತೆ, ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾ ಕ್ಷೇಮನ್ನ ವಿಂದಂತೆ ವಿನಾಯ ದರ್ಪಣಂ. ಭಗವಂತನಿಗೆ ಅನರ್ಪಿತವಾದ ದಾನಗಳು ಎಷ್ಟಿದ್ರೇನು, ಏನು ಮಾಡಿದ್ರೇನು, ಕಡೆಯಲ್ಲಿ ಕೃಷ್ಣಾರ್ಪಣ ಅಂತ ಬರಲಿಲ್ಲ ಅಂತಾದರೆ ಮಾಡಿದ್ದೆಲ್ಲ ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಮನಿ, ವೇಸ್ಟ್ ಆಫ್ ಎನರ್ಜಿ, ಎವ್ರಿಥಿಂಗ್ ವೇಸ್ಟ್. ಇವನು ಎಲ್ಲ ಕಡೆ ಭಾರಿ ಮೆರವಣಿಗೆ ಮಾಡ್ತಾ ಇರುವಾಗ ಅಶರೀರವಾಣಿ ಹೇಳ್ತಾಯೇ, ಆ ಮದುವೆ ಎಂದು ಸಂಭ್ರಮಗೊಳ್ಳಲು ಬೇಡ, ಕೊಲ್ಲುವ ನಾನು ಆಕೆ ಕಂದ ನಿನ್ನನು. ಅಷ್ಟಮಿ ಆರೋಹಿಣಿಯಲ್ಲಿ ಹುಟ್ಟಿದ ಮೃತ್ಯುವಾಹನೆಂದು ಆವಿರ್ಭೂತ ನುಡಿಯಿತು. ಆವಿರ್ಭೂತ ಅಂದರೆ ಆಕಾಶ ಅಂದರೆ ಆಕಾಶವಾಣಿ ಅಂದರೆ ರೇಡಿಯೋದಲ್ಲಿ ಬರೋದಲ್ಲ, ಅಶರೀರವಾಣಿ. ಅಶರೀರ ಅಂದರೆ ವಾಯುದೇವರಿಗೆ ಅಶರೀರ ಅಂತ ಹೆಸರು. ವಾಯುದೇವರು ಹೇಳ್ತಾ ಇದ್ದಾರೆ, ಅಲ್ಲ ವಾಯುದೇವರಿಗೆ ಏನು ಅರ್ಜೆಂಟ್ ಇತ್ತ ಆಚಾರ್ಯ, ರಾತ್ರಿ ಹೋಗಿ ಮಲಗಿ ಎಲ್ಲ ಪ್ರೋಗ್ರಾಮ್ ಎಲ್ಲ ಮುಗಿದ ಮೇಲೆ ಕಂಸನಿಗೊಂದು ಮೆಲ್ಲಗೊಂದು ಫೋನ್ ಮಾಡಿ, ಹುಷಾರಪ್ಪ ನಿನ್ನ ತಂಗಿ ಹೊಟ್ಟೆ ಒಳಗೆ ಮಗು ಹುಟ್ಟತ್ತೆ ಹೇಳೋದು ಬಿಟ್ಟು, ಒಳ್ಳೆ ಸಂಭ್ರಮದ ಮೆರವಣಿಗೆ ಸಂದರ್ಭದಲ್ಲಿ, ಒಳ್ಳೆ ಮದುವೆ ಸಂದರ್ಭದಲ್ಲಿ ಈ ಸಾವಿನ ಸುದ್ದಿ ಹೇಳ್ಬೋದಾ ಅಂದರೆ ವಾಯುದೇವರು ಇಂಥ ಅವಕಾಶಕ್ಕೆ ಆಪರ್ಚುನಿಟಿಗಾಗಿ ಕಾಯ್ತಾ ಇರ್ತಾರೆ. ನಮ್ಮ ಬಣ್ಣ ಬಯಲ್ ಮಾಡಿಬಿಡ್ತಾರೆ. ನೀವು ದೇವರ ಭಕ್ತರು ಅಂತ ನಾಟಕ ಮಾಡ್ತಾ ಇದ್ರಿ, ಯಾವತ್ತೋ ಒಂದಿನ ಎಲ್ಲರ ಮುಂದೆ ನೀವೆಂಥ ಕೆಟ್ಟವರು ಅಂತ ಎಕ್ಸ್ಪ್ಲೋಡ್ ಮಾಡಿಬಿಡ್ತಾರೆ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದಿರಬೇಕು. ಕೃಷ್ಣನ ಮುಂದೆ ಕೈ ಮುಗಿಯೋದು ದೊಡ್ಡದಲ್ಲ. ಕೃಷ್ಣನ ಪಕ್ಕದಲ್ಲೂ ಆಂಜನೇಯ ಕೈ ಮುಕ್ಕೊಂಡು ತೋರಿಸ್ತಾನೆ, ನನ್ನ ಕೈ ಮುಗಿಬೇಕು. ಹೀಗೆ ಬಿಟ್ಟು ಬೇರೆ ಏನಾದರೂ ಭಾವನೆಯಿಂದ ಕೈ ಮುಗಿದ್ರೆ ನಿಮ್ಮ ಬಣ್ಣ ಬಯಲು ಮಾಡ್ತೇನೆ. ಕಂಸನ ಬಣ್ಣವನ್ನು ಬಯಲು ಮಾಡಿದ. ಭಗಿನಿಯ ಕೊಲ್ಲುವೆನೆಂದು ಬಹಳ ಕೋಪದಿಂದ ಬಂದ, ಆಯುಧಾವ ಹಿಡಿದು ಕಂಸ ಕಡಿವೆನೆನುತ್ತಲಿ. ಅಶರೀರವಾಣಿ ಕೇಳಿದ್ದೇ ತಡ, ಹೊರೆಯಿಂದ ಖಡ್ಗವನ್ನು ತೆಗೆದು ತಂಗಿಯ ಜಡೆಯ ಮುಡಿಯನ್ನು ಹಿಡಿದು
ಕತ್ತರಿಸಿಬಿಡ್ತೇನೆ ಅಂತ. ಭಗಿನಿಯ ಕೊಲ್ಲುವೆನೆಂದು ಬಹಳ ಕೋಪದಿಂದ ಬಂದು ಆಯುಧಾವ ಪಿಡಿದು ಕಂಸ ಕಡಿವೆನೆನುತ್ತಲಿ. ಕೂಡೆ ಹುಟ್ಟಿದವಳ ಕೊಂದು ದುಷ್ಕರ್ಮ ಮಾಡುವರೆ ಬೇಡ ಕಂಸಸ್ತಿ ಬೇಗ ಬಾಹೋದೋ. ಆ ಮದುವೆ ದಿಬ್ಬಣಿಗೆ ಹೋಗಿತ್ತು, ಅಶರೀರವಾಣಿ ಕೇಳ್ತು, ಇವಳಿದ್ರಲ್ವಾ ನನ್ನ ಕೊಲ್ಲೋ ಮಗ ಹುಟ್ಟುತ್ತಾನೆ, ಇವಳನ್ನೇ ಕೊಲ್ತೀನಿ ಅಂಥೇಳಿ ಆ ಕುದುರೆದು ಲಗಾಮು ಕೋಲು ಹಿಡಿದಿದ್ದ, ಬಿಸಾಕ್ಬಿಟ್ಟ. ಒಂದು ಕೈಯಲ್ಲಿ ಕತ್ತಿ ಹಿಡ್ದ, ಇನ್ನೊಂದು ಕೈಯಲ್ಲಿ ಜುಟ್ಟು ಹಿಡ್ದ. ಈ ಪಕ್ಕದಲ್ಲಿ ಕೂತಿದ್ನಲ್ಲ ಗಂಡ, ಅವನು ಅಂದ್ಕೊಂಡ ಎಂಥ ರೌಡಿ ಬಾಮ ಇದ್ದ, ಸಿಕ್ಕ ಅಂದ. ಏನೋ ಪ್ರೆಸೆಂಟೇಷನ್ ಚೂರು ಕಡಿಮೆ ಮಾಡಿದ್ರೂ ಪರವಾಗಿರಲಿಲ್ಲ, ತಲೆ ಕಡಿಯೋ ಹೆಂಡತಿ ಸಮ್ಮ ಸಿಕ್ನೆ ಅಂಥೇಳಿ ಅವ ಎದ್ದು ನಿಂತಿದ್ದಾನೆ. ಕೂಡೆ ಹುಟ್ಟಿದವಳ ಕೊಂದು ದುಷ್ಕರ್ಮವ ಮಾಡುವಾರೆ ಬೇಡ ಕಂಸ ಸ್ತ್ರೀ ಹತ್ಯೆ. ಬೇರೆ ಪಾಪಗಳಿಗಿಂತಲೂ ಸ್ತ್ರೀ ಹತ್ಯ ಪಾಪ ಬೇಗ ಬಾಹೋದೋ. ಎನ್ನ ಪ್ರಾಣಕ್ಕೆ ಮುನಿದ ತಂಗಿ ಇದ್ದು ಏನು ಪ್ರಯೋಜನ, ಕಣ್ಣು ಹೋದ ಹುಬ್ಬು ತನಗೆ. ವಾದಿರಾಜರ ಎಕ್ಸಾಂಪಲ್ ನೋಡಿ. ಇಲ್ಲಿ ಕಂಸ ಹೇಳ್ತಾನೆ, ನನ್ನನ್ನೇ ಕೊಲ್ಲುವ ಮಗನನ್ನು ಪಡೆಯುವ ತಂಗಿ ಇದ್ರೇನು ಇಲ್ದಿದ್ರೇನು. ಅದಕ್ಕೆ ಅವನು ಕೊಡೋ ಉದಾಹರಣೆ ನೋಡಿ, ಕಣ್ಣು ಹೋದ ಮೇಲೆ ಹುಬ್ಬು ಇದ್ದರೇನು. ವಾದಿರಾಜರ ಉದಾಹರಣೆ ಅವರು ಹೇಳ್ತಾರೆ, ಕಣ್ಣು ಹೋದ ಹುಬ್ಬು ತನಗೆ ಬೇಡ ಎಂದನು. ಕಣ್ಣಿದ್ರೆ ಹುಬ್ಬು ಚೆನ್ನ, ಕಣ್ಣೇ ಗೋವಿಂದ ಆದಮೇಲೆ ಹುಬ್ಬಿಟ್ಕೊಂಡು ಏನು ಮಾಡಬೇಕು? ಅಲ್ವ, ಕಣ್ಣು ಹೋಗ್ಬಿಟ್ಟಿದೆ, ಹುಬ್ಬು ತೀಡು ತೊಗೊಂಡು ಏನು ಮಾಡ್ಬೇಕ್ರಿ? ಪ್ರಯೋಜನ ಇಲ್ಲ, ಅದರಿಂದ ಬೇಡ ಅಂದ. ಆನಕ ದುಂದುಬಿ ಕಂಸನಾಗಿ ಏನು ಕವಿದೆ ಹೇಳಿಸಿ ಅವು ಏನೇನೋ ಹೇಳಿದಾರಿ, ಸಾಮ ದಾನ ವೇದ ದಂಡ ಯಾವುದು ಹೇಳಿದ್ರು ಕಂಸ ಎತ್ತಿದ ಕತ್ತಿಯನ್ನು ಕೆಳಗಿಳಿಸ್ಲಿಲ್ಲ. ಬಹಳ ವಿಚಾರ ಮಾಡಿ ಕಡೆಗೆ ವಸುದೇವ ಅಂತಾನೆ, ಆದ ಸುತರನೆಲ್ಲ ನಿನಗೆ ಈವೆನೆಂದನು. ಇವಳು ಹೊಟ್ಟೆಯಲ್ಲಿ ಹುಟ್ಟೋ ಮಕ್ಕಳೆಲ್ಲ ನಿನಗೆ ಕೊಟ್ಬಿಡ್ತೀನಿ. ಅರ್ಪೈಷ್ಯೆ ಯತಸ್ತೆ ಭಯ ಮುತ್ತಿತಂ. ಯಾವ ಮಕ್ಕಳಿಂದ ಕಂಸ ನಿನಗೆ ಭಯ ಇದೆ, ಇವಳ ಹೊಟ್ಟೆಯಲ್ಲಿ ಹುಟ್ಟುವ ಎಲ್ಲ ಮಕ್ಕಳನ್ನು ಕೊಡ್ತೇನೆ ಅಂತಂದ. ಇಲ್ಲಿ ನೋಡಿ, ತುಂಬ ಅಪರೂಪದ್ದು ಇದು. ವಾದಿರಾಜರು ಬಿಟ್ಟರೆ ಮತ್ತೆ ಎಲ್ಲಿ ಈ ಥರದ್ದೆಲ್ಲ ನಿಮಗೆ ಸಿಗಲ್ಲ. ಅವನು ಹೇಳಿದ ತಕ್ಷಣ ಅವನೇನು ಮಾಡ್ದ, ಕೈಯಲ್ಲಿ ಕತ್ತಿ ಇತ್ತಲ್ಲ, ಆ ಕತ್ತಿಯನ್ನು ಕಂಸ ಕೆಳಗಿಟ್ಟು ವಸುದೇವನಿಗೆ ಹೇಳಿದ್ನಂತೆ, ಹಾಗಾದ್ರೆ ಈ ಕತ್ತಿಯನ್ನು ದಾಟಿ ಪ್ರಮಾಣ ಮಾಡಿ ಹೇಳು ಅಂದ. ಎಂದ ಮಾತು ಕೇಳಿ ನಾ ನಂಬಲಾರೆನೆಂದನು. ಅಲ್ಲ, ಹುಟ್ಟಿದ ಮಕ್ಕಳನ್ನು ಯಾವ ಅಪ್ಪ ಕೊಡ್ತಾನೆ? ನಂಗಂತೂ ನಂಬಿಕೆ ಇಲ್ಲ. ಆಯುಧವ ನಿಟ್ಟು ಅಡ್ಡ ದಾಟು ಎಂದನು. ಅಂದರೆ ಪ್ರಮಾಣ ಮಾಡು, ಆಣೆ ಮಾಡು. ದೇವರಾಣೆ, 4 ಆಣೆ, 8 ಆಣೆ, ತಾಯಿ ಆಣೆ, ತಂದಾಣೆ ಅಂತಾರಲ್ಲ, ಇಲ್ಲಿ ಇವನು ಆಣೆ ಮಾಡಿಸ್ತಾ ಇದ್ದಾನೆ. ಇದೇನು ಕಥೆ ಗೊತ್ತಾ? ಬ್ರಾಹ್ಮಣರಿಗೆ ಸಾಲಿಗ್ರಾಮ ಮುಟ್ಟಿ ಪ್ರಮಾಣ ಮಾಡಿದ್ರೆ ಎಷ್ಟು ಪವಿತ್ರವೋ, ಕ್ಷತ್ರಿಯರಿಗೆ ಆಯುಧ ಸಾಲಿಗ್ರಾಮಕ್ಕೆ ಸಮ.